ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೀವಿಲ್ಲಿ ಏನು ಬೇಕಾದರೂ ಅಂದ್ಕೊಳ್ಳಿ, ನಾನು ಪಾಕಿಸ್ತಾನಕ್ಕೆ ಮೊದಲೊಂದು ಕಂಗ್ರ್ಯಾಟ್ಸ್ ಹೇಳಿ ಆಮೇಲೆ ವಿಷಯಕ್ಕೆ ಬರ್ತೀನಿ. ಈಗ ವಿಷಯ ಏನು ಅಂದರೆ, ಪಾಕಿಸ್ತಾನ ತನ್ನ ಮೊಟ್ಟ ಮೊದಲ ಮೂನ್ ಮಿಷನ್ನನ್ನು ಚೈನಾದ ಸಹಯೋಗದೊಂದಿಗೆ ಚೈನಾದ ನೆಲದಿಂದ ಚೈನಾದ ರಾಕೆಟ್ ಮೂಲಕ ಚೈನಾದ ಸೈಂಟಿಸ್ಟ್ಗಳಿಂದಲೇ ಸಿದ್ಧಪಡಿಸಲ್ಪಟ್ಟ ಪಾಕಿಸ್ತಾನದ ಮೇಡ್ ಇನ್ ಚೈನಾ ಸ್ಯಾಟಲೈಟನ್ನು ಚಂದ್ರನ ಕಕ್ಷೆಗೆ ಕಳುಹಿಸಿಕೊಟ್ಟಿದೆ. ಮೇಡ್ ಇನ್ ಚೈನಾ ಪಾಕಿಸ್ತಾನಿ ಸ್ಯಾಟಲೈಟ್ ಚೈನಾದ ಚಾಂಗ್ 6 ಜೊತೆ ಆಕಾಶಕ್ಕೆ ಹೋಗಿದೆ. ಈ ಮೂಲಕ ಪಾಕಿಸ್ತಾನ ಮೂನ್ ಮಿಷನ್ ಕೈಗೊಂಡ ಚಂದ್ರನ ಕಕ್ಷೆಗೆ ಸ್ಯಾಟಲೈಟ್ಗಳನ್ನು ಕಳುಹಿಸಿಕೊಟ್ಟ ದೇಶಗಳ ಪಟ್ಟಿಯಲ್ಲಿ ಅಂತೂ ಇಂತೂ ಒಂದು ಸ್ಥಾನವನ್ನಂತೂ ಪಡ್ಕೊಂಡ್ಬಿಟ್ಟಿದೆ. ಈ ಮೂಲಕ ತಿನ್ನೋದಕ್ಕೆ ಅನ್ನ ಇಲ್ಲದೇ ಇದ್ರೂ ಪರವಾಗಿಲ್ಲ, ಜೊತೆಗೊಬ್ಬ ಐರನ್ ಬ್ರದರ್ ಇದ್ದರೆ ಸೀದಾ ಚಂದ್ರಮಂಡಲಕ್ಕೆ ಹೋಗಿಬಿಡಬಹುದು ಅನ್ನೋದನ್ನು ಪಾಕಿಸ್ತಾನ ಸಾಬೀತುಪಡಿಸ್ತಾ ಇದೆ. ಗೆಳೆಯರೆ, ಪಾಪ ಅವರನ್ನು ಆಡ್ಕೋಬಾರ್ದು. ಆದರೆ ಚೈನಾದ ಪಾಕಿಸ್ತಾನದ iCube ಅಥವಾ iCube ಕಮರ್ ಅನ್ನೋ ಕ್ಯೂಬ್ ಸ್ಯಾಟಲೈಟ್ ಲಾಂಚ್ ಆಗಿದ್ದು ಕಣ್ರಿ, ಭಾರತದ್ದೇ ಧ್ಯಾನ ಶುರುವಾಗಿ ಹೋಗಿದೆ. ಪಾಕಿಸ್ತಾನ ಅಂತೂ ತನ್ನ ಮೊದಲ ಮೂನ್ ಮಿಷನನ್ನು ಕೈಗೊಳ್ತು. ಇದು ದೊಡ್ಡ ಸಾಧನೆ ಅಂತ ಅಲ್ಲಿನ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಸೈಂಟಿಸ್ಟ್ಗಳಿಗೆ, ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅಲ್ಲಿನ ಮಾಧ್ಯಮಗಳಂತೂ ಭಾರತದ ಮೊದಲ ಸ್ಯಾಟಲೈಟ್ ಲಾಂಚ್ ದಿನಗಳನ್ನು ನೆನಪು ಮಾಡಿಕೊಂಡು ಅವತ್ತವರು ಸೈಕಲ್ ಮೇಲೆ, ಎತ್ತಿನ ಗಾಡಿ ಮೇಲೆ ಸ್ಯಾಟಲೈಟ್ಗಳನ್ನು ತಗೊಂಡು ಹೋಗಿ ಸ್ಯಾಟಲೈಟ್ಗಳನ್ನು, ರಾಕೆಟ್ಗಳನ್ನು ತಗೊಂಡು ಹೋಗ್ತಾ ಇದ್ರು. ಇವತ್ತು ನೇರ ಚಂದ್ರನ ಮೇಲೆ ಲ್ಯಾಂಡರನ್ನು ಇಳಿಸಿದ್ದಾರೆ. ನಾವು ಕೂಡ ಅದೇ ಥರದ ಸಾಧನೆಯನ್ನು ಇವತ್ತಲ್ಲ ನಾಳೆ ಮಾಡ್ತೀವಿ ಅಂತೆಲ್ಲ ಪಾಪ ಒಂದೇ ಸಮಕ್ಕೆ ಅಲ್ಲಿನ ನ್ಯೂಸ್ ಚಾನಲ್ಗಳು ಹೇಳ್ತಾ ಇವೆ. ಅವರು ಆಕಾಶಕ್ಕೆ ಕಳುಹಿಸಿರೋದು 7 kg ತೂಕದ ಒಂದು ಕ್ಯೂಬ್ ಸ್ಯಾಟ್. ಅಂಥ ಸಾಕಷ್ಟು ಚಿಕ್ಕ ಪುಟ್ಟ ಸ್ಯಾಟಲೈಟ್ಗಳನ್ನು ನಮ್ಮ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ರೆಡಿ ಮಾಡ್ತಾರೆ. ಇತ್ತೀಚೆಗಷ್ಟೇ ಒಂದಷ್ಟು ಹೈಸ್ಕೂಲ್ ಮಕ್ಕಳು ಸೇರಿ ಆಜಾದಿ ಅನ್ನೋ 8 kg ತೂಕದ ಸ್ಯಾಟಲೈಟ್ ಒಂದನ್ನು ರೆಡಿ ಮಾಡಿದರು. 14 ವರ್ಷಗಳ ಹಿಂದೆ ನಮ್ಮಲ್ಲಿನ ಶಾಲಾ ಮಕ್ಕಳು ಒಂದು 64 ಗ್ರಾಮ್ ತೂಕದ ನ್ಯಾನೋ ಸ್ಯಾಟಲೈಟನ್ನು ತಯಾರು ಮಾಡಿದರು. ಅದಕ್ಕೆ ಕಲಾಂ ಅವರ ಹೆಸರನ್ನು ಇಟ್ಟಿದ್ರು. ಇದುವರೆಗೆ ಭಾರತದ ವಿದ್ಯಾರ್ಥಿಗಳೇ ತಯಾರು ಮಾಡಿರೋ 150ಕ್ಕೂ ಹೆಚ್ಚು ಸ್ಯಾಟಲೈಟ್ಗಳನ್ನು ನಭಕ್ಕೆ ಕಳುಹಿಸಲಾಗಿದೆ. ಹೀಗಿರುವಾಗ ಪಾಕಿಗಳ ಸಾಧನೆ ಏನು? ಚೈನಾದವರು ಮಾಡಿಕೊಟ್ಟ ಟಾಯ್ ಸ್ಯಾಟಲೈಟ್ ಒಂದನ್ನು ನಮ್ದೇ ಅಂತ ಹೇಳ್ಕೊಳ್ತಾ ಇರೋದಾ? ಹಾಗಂತ ನೀವು ಲೇವಡಿ ಮಾಡೋದಕ್ಕೆ ಹೋಗಬೇಡಿ. ಅವರು ಚಂದ್ರನನ್ನೇ ತಗೊಂಡು ಬಂದು ಅರ್ಧಕ್ಕೆ ಸೀಳಿ ತಮ್ಮ ದೇಶದ ಬಾವುಟದಲ್ಲಿ ಇಟ್ಕೊಂಡವರು. ಅಮೆರಿಕ, ರಷ್ಯಾ, ಭಾರತ, ಚೈನಾ ಮುಂತಾದ ದೇಶಗಳು ಚಂದ್ರನ ಮೇಲೆ ಬಾವುಟ ಹಾರಿಸಿ ಬಂದಿದ್ದಷ್ಟೇ ಕಣ್ರಿ. ಪಾಕಿಸ್ತಾನ ಚಂದ್ರನ್ನೇ ತಗೊಂಡು ಬಂದು ತಮ್ಮ ಬಾವುಟದಲ್ಲಿ ಇಟ್ಕೊಂಡಿದೆ. ಯಾರು ಗ್ರೇಟ್ ಹೇಳಿ? ಇಷ್ಟಿದ್ರೂ ಕೂಡ ಅವರು ದೊಡ್ಡ ಮನಸ್ಸು ಮಾಡಿ ಚಂದ್ರನ ಕಡೆಗೊಂದು ಸ್ಯಾಟಲೈಟನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದು ಚಂದ್ರನ ಮೇಲ್ಮೈ ಬಗ್ಗೆ ಫೋಟೋಗಳನ್ನು ತೆಗೆಯುತ್ತಂತೆ. ಅಂದರೆ ಪಾಕಿಸ್ತಾನದ ಬಾವುಟದಲ್ಲಿನ ಚಂದ್ರನಿಗೂ ಆಕಾಶದಲ್ಲಿನ ಚಂದ್ರನಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಇವರು ತಗೊಂಬಂದಾಗ ಚಂದ್ರ ಹೆಂಗಿದ್ನೋ ಇವಾಗಲೂ ಹಾಗೆ ಇದ್ದಾನಾ, ಅಥವಾ ಬೇರೆ ಏನಾದರೂ ಬದಲಾವಣೆಗಳಾಗಿದ್ದಾವ ಅನ್ನೋ ಬಗ್ಗೆ ಒಂದಷ್ಟು ಫೋಟೋಗಳನ್ನು ಅಲ್ಲಿಂದ ಇವರು ತರಿಸ್ಕೊತಾರೆ. ಗೆಳೆಯರೆ, ಪಾಕಿಸ್ತಾನದ ಸರ್ಕಾರ, ಅಲ್ಲಿನ ರಾಜಕಾರಣಿಗಳು ಏನೇ ಇರಲಿ, ಅಲ್ಲಿನ ಜನ ಹೆಂಗೆ ಅಂದರೆ ಪಾಪ ಅವ್ರ ಬಗ್ಗೆ ಅವರು ಸಾಕಷ್ಟು ವಿಷಯಗಳಲ್ಲಿ ಕಾಮಿಡಿ ಮಾಡ್ಕೊಳ್ತಾ ಇರ್ತಾರೆ. ಇದನ್ನೊಂದು ಸರಿ ಕೇಳಿಸ್ಕೊಂಡು ಬಿಡಿ. पैसे लगा के जा रहे हैं ना, हम तो ऑलरेडी चांद पे रह रहे हैं, आपको नहीं पता? दमरदान सा ताल्लुक लरुन की ज़ुबान ज़रशाद खान स्पुगमे तहतले. ಚಂದ್ರನ ಮೇಲೆ ಏನಿಲ್ವೋ ಅದು ಯಾವುದೂ ಪಾಕಿಸ್ತಾನದಲ್ಲೂ ಇಲ್ಲ. ಹೀಗಾಗಿ ನಾವೀಗಾಗಲೇ ಚಂದ್ರನ ಮೇಲೆ ವಾಸ ಮಾಡ್ತಾ ಇದ್ದೀವಿ ಅನ್ನೋ ಆ ಯುವಕನ ಹೇಳಿಕೆ ಇದೆಯಲ್ಲ, ಇದು ಬರೀ ಜೋಕ್ ಅಷ್ಟೇ ಅಲ್ಲ, ಅದರ ಹಿಂದೊಂದು ನೋವು ಕೂಡ ಇದೆ. ಇರಲಿ ಬಿಡಿ, ಹಣೆ ಬರೋಕ್ಕೆ ಹೊಣೆ ಯಾರು? ಜೋಕ್ಸ್ ಅಪಾರ್ಟ್. ಇನ್ನು ಈ ಸ್ಯಾಟಲೈಟ್ ಇದೆಯಲ್ಲ, iCube, ಇದರಲ್ಲಿ 2 ಆಪ್ಟಿಕಲ್ ಕ್ಯಾಮರಾಗಳಿವೆ. ಇದನ್ನು ಪಾಕಿಸ್ತಾನದ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಟೆಕ್ನಾಲಜಿ IST ಹಾಗೂ ಸ್ಪೇಸ್ ಆ್ಯಂಡ್ ಅಪ್ಪರ್ ಅಟ್ಮಾಸ್ಫಿಯರ್ ರಿಸರ್ಚ್ ಕಮಿಷನ್ ಸುಪ್ರಾಕೋ ಹಾಗೂ ಚೈನಾದ ಶಾಂಘೈ ಜಿಯೋ ಟಾಂಗ್ ಯೂನಿವರ್ಸಿಟಿ SJTUಗಳು ಜಂಟಿಯಾಗಿ ತಯಾರು ಮಾಡಿವೆ. ಇದನ್ನು ಚೈನಾದ ಚಾಂಗ್ 6 ತಗೊಂಡು ಹೋಗ್ತಾ ಇದೆ. ಚಂದ್ರನ ಕಕ್ಷೆಗೆ ಈ ಆರ್ಬಿಟರನ್ನು ಚೈನಾ ತಲುಪಿಸುತ್ತೆ. ಇನ್ನು ಚಾಂಗ್ 6 ಇದೆಯಲ್ಲ, ಇದು ಚೈನಾದ 6ನೇ ಚಂದ್ರಯಾನ. ಈ ಯೋಜನೆಯಲ್ಲಿ ಚೈನಾ ಚಂದ್ರನ ಕತ್ತಲ ಭಾಗ ಅಂದರೆ ಭೂಮಿಯ ಮತ್ತೊಂದು ಮಗ್ಗುಲಲ್ಲಿನ ಚಂದ್ರನನ್ನು ತಲುಪಿ ಅಲ್ಲಿಂದ ಒಂದಷ್ಟು ಸ್ಯಾಂಪಲ್ಸನ್ನು ಭೂಮಿಗೆ ತಗೊಂಡು ಬರೋ ಯೋಜನೆಯನ್ನು ಹಮ್ಮಿಕೊಂಡಿದೆ. ಗೆಳೆಯರೆ, ಭಾರತ ಕಳೆದ ವರ್ಷ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಇಳಿದು ಒಂದು ದೊಡ್ಡ ಸಾಧನೆಯನ್ನು ಮಾಡಿತು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡರನ್ನು ಇಳಿಸಿದ ಮೊದಲ ಮತ್ತು ಏಕೈಕ ದೇಶ ಅನ್ನಿಸ್ಕೊಳ್ತು ಭಾರತ. ಈ ಕೀರ್ತಿ ಭಾರತಕ್ಕೆ ಸಿಗದ ಹಾಗೆ ಮಾಡೋ ನಿಟ್ಟಲ್ಲಿ ರಷ್ಯಾ ಮಾಡಿದ ಅಟೆಂಪ್ಟ್ ಕೂಡ ವಿಫಲ ಆಯಿತು. ರಷ್ಯಾದ ಲ್ಯಾಂಡರ್ ಸಾಫ್ಟಾಗಿ ಇಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ
ಭಾರತ ಆ ಸಾಧನೆಯನ್ನು ಮಾಡಿ ಮುಗಿಸಿಬಿಡ್ತಲ್ಲ, ಆಗ ಅದೇ ಥರದ ನಾನೇ ಮೊದಲು ಅನ್ನಿಸ್ಕೊಳ್ಳೋ ಸಾಧನೆಯನ್ನು ಚೈನಾ ಕೂಡ ಮಾಡಬೇಕು ಅಂದ್ಕೊಳ್ತು. ಹೀಗಾಗಿ ಅವರು ಭೂಮಿಯ ಮತ್ತೊಂದು ಮಗ್ಗುಲಲ್ಲಿನ ಚಂದ್ರನ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಅದು ಸಾಧ್ಯವಾದರೆ ಅಲ್ಲಿಂದ ಸ್ಯಾಂಪಲ್ಸನ್ನು ತಗೊಂಡು ಬಂದರೆ ಅದು ಚೈನಾದ ದೊಡ್ಡ ಸಾಧನೆ ಅನ್ನಿಸ್ಕೊಳ್ಳುತ್ತೆ. ಈ ಯೋಜನೆಯ ಭಾಗವಾಗಿ ಚೈನಾ ಫ್ರಾನ್ಸ್ ಹಾಗೂ ಯುರೋಪಿಯನ್ ಯೂನಿಯನ್ನ ಸ್ಪೇಸ್ ಏಜೆನ್ಸಿಯ ಕೆಲ ಪೇಲೋಡುಗಳನ್ನು ಕೂಡ ತಗೊಂಡು ಹೋಗ್ತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನದ ಈ 7 kg ತೂಕದ ಕ್ಯೂಬ್ ಸ್ಯಾಟನ್ನು ಕೂಡ ಹೊತ್ಕೊಂಡು ಹೋಗ್ತಾ ಇದೆ. ಮೇ 3ನೇ ತಾರೀಕು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 1:30 ಚೈನಾದ ಹನಾನ್ ದ್ವೀಪದಲ್ಲಿನ ವೆಂಚಾಂಗ್ ಸ್ಯಾಟಲೈಟ್ ಲಾಂಚ್ ಸೆಂಟರ್ನಿಂದ ರಾಕೆಟ್ ನಭಕ್ಕೆ ಹಾರಿದೆ. ಪಾಕಿಸ್ತಾನದ ಈ ಕ್ಯೂಬ್ ಸ್ಯಾಟ್ 3 ತಿಂಗಳ ಕಾಲ ಕೆಲಸ ಮಾಡುತ್ತೆ. ಇದರಲ್ಲಿ 2 ಸೋಲಾರ್ ಪ್ಯಾನೆಲ್ಗಳಿವೆ, ಹಾಗೆ 139 ವ್ಯಾಟ್ನ ಬ್ಯಾಟರಿ ಇದೆ. ಇನ್ನು ಈ ಯೋಜನೆಯನ್ನು ಸೂಪರ್ವೈಸ್ ಮಾಡ್ತಾ ಇರೋದು ಮತ್ತು ಚಂದ್ರನ ಬಗ್ಗೆ ಅಧ್ಯಯನ ಮಾಡೋದು ಪಾಕಿಸ್ತಾನದ ಸ್ಪೇಸ್ ಆ್ಯಂಡ್ ಅಟ್ಮಾಸ್ಫಿಯರ್ ರಿಸರ್ಚ್ ಕಮಿಷನ್ ಸೂಪರ್ಕೋ. ಇದು ನಮ್ಮ ಇಸ್ರೋ ಥರದ ಸಂಸ್ಥೆ. ಗೆಳೆಯರೆ, ಈ ಸೂಪರ್ಕೋ ಇದೆಯಲ್ಲ, ಇದು ನಮ್ಮ ಇಸ್ರೋಗಿಂತ ಮೊದಲೇ ಪಾಕಿಸ್ತಾನದಲ್ಲಿ ಆರಂಭಗೊಂಡ ಸಂಸ್ಥೆ. ಇದನ್ನು 1961ರಲ್ಲಿ ಮೊಹಮ್ಮದ್ ಅಬ್ದುಲ್ ಸಲಾಂ ಅನ್ನೋ ಥಿಯರಿಟಿಕಲ್ ಫಿಸಿಸಿಸ್ಟ್ ಆರಂಭ ಮಾಡ್ತಾರೆ. ಈ ಮೊಹಮ್ಮದ್ ಅಬ್ದುಲ್ ಸಲಾಂ 1979ರಲ್ಲಿ ಫಿಸಿಕ್ಸಲ್ಲಿ ನೊಬೆಲ್ ಪ್ರೈಸ್ ಪಡೆದ ಏಕೈಕ ಪಾಕಿಸ್ತಾನಿ ಕೂಡ. ಭಾರತಕ್ಕೆ ಸ್ವತಂತ್ರ ಬರುವ ಮೊದಲು ಅಖಂಡ ಭಾರತದ ಪಂಜಾಬ್ ಪ್ರಾಂತದಲ್ಲಿ ಜನಿಸಿದ ಅಬ್ದುಲ್ ಸಲಾಂ ಬ್ರಿಟಿಷ್ ಭಾರತದ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಗೆ ಹೋಗಬೇಕು ಅಂತ ಆತನ ತಂದೆ ಬಯಸಿದರು. BA ಮ್ಯಾಥಮೆಟಿಕ್ಸ್ ಮಾಡಿ ಸಲಾಂ ರೈಲ್ವೆ ಇಲಾಖೆಗೆ ಸೇರೋ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರಲ್ಲಿ ರಿಜೆಕ್ಟ್ ಆಗ್ತಾರೆ. ಹೀಗೆ ರಿಜೆಕ್ಟ್ ಆಗಿದ್ದೇ ಅವರ ಬದುಕನ್ನು ಬದಲಿಸಿಬಿಡುತ್ತೆ. ಅಲ್ಲಿಂದ ಲಾಹೋರಲ್ಲಿ MA ಮಾಡಿದ ಸಲಾಂ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸ್ಕಾಲರ್ಶಿಪ್ ಅನ್ನು ಪಡ್ಕೋತಾರೆ. ಅಲ್ಲಿ ಫಿಸಿಕ್ಸ್ ಪದವಿಯನ್ನು ಪಡ್ಕೊಂಡು ಪಾಕಿಸ್ತಾನಕ್ಕೆ ಬರ್ತಾರೆ. ಅಲ್ಲಿಂದ ಲಾಹೋರ್ನ ಸನಾತನ ಧರ್ಮ ಕಾಲೇಜಲ್ಲಿ MA ಮಾಡಿದ ಸಲಾಂ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಸ್ಕಾಲರ್ಶಿಪ್ ಅನ್ನು ಪಡ್ಕೋತಾರೆ. ಗೆಳೆಯರೆ, ಸನಾತನ ಧರ್ಮ ಕಾಲೇಜ್ ಇದೆಯಲ್ಲ, ಇದು ಲಾಹೋರಲ್ಲಿತ್ತು. ಭಾರತ ವಿಭಜನೆಯ ನಂತರ ಅಲ್ಲಿಂದ ಇದನ್ನು ಹರಿಯಾಣಗೆ ಶಿಫ್ಟ್ ಮಾಡಲಾಯಿತು. ಇನ್ನು ಕೇಂಬ್ರಿಡ್ಜಲ್ಲಿ ಫಿಸಿಕ್ಸ್ ಪದವಿ ಪಡ್ಕೊಂಡು ಪಾಕಿಸ್ತಾನಕ್ಕೆ ಬಂದ ಸಲಾಂ ಪಾಕಿಸ್ತಾನದ ಅವತ್ತಿನ ಅಧ್ಯಕ್ಷ ಅಯೂಬ್ ಖಾನ್ಗೆ ಸೂಪರ್ಕೋ ಸ್ಥಾಪನೆಯ ಐಡಿಯಾನ ಕೊಡ್ತಾರೆ. ಸಲಾಂ ಬರೀ ಸ್ಪೇಸ್ ಮಾತ್ರ ಅಲ್ಲ, ಪಾಕಿಸ್ತಾನದ ಅಣ್ವಸ್ತ್ರ ತಯಾರಿಯ ಹಿಂದೆ ಕೂಡ ಈತನ ಕೊಡುಗೆ ತುಂಬ ದೊಡ್ಡದಿದೆ. 1961ರಲ್ಲಿ ಅಯೂಬ್ ಖಾನ್ ಸ್ಪೇಸ್ ರಿಸರ್ಚ್ಗೆ ಅನುಮತಿಯನ್ನು ಕೊಡ್ತಿದ್ದ ಹಾಗೆ ಸಲಾಂ ಅಮೆರಿಕಾಗೆ ಹೋದರು. ನಾಸಾ ಜೊತೆ ಸ್ಪೇಸ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ರು. ಅವತ್ತಿಗೆ ಪಾಕಿಸ್ತಾನ ಹಾಗೂ ಅಮೆರಿಕಾದ ಸಂಬಂಧಗಳು ತುಂಬ ಚೆನ್ನಾಗಿದ್ವಲ್ಲ. ಆ ನಂತರ ಅಮೆರಿಕಾದ ನಾಸಾ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಒಂದು ಫ್ಲೈಟ್ ಟೆಸ್ಟ್ ಸೆಂಟರನ್ನು ಸ್ಥಾಪನೆ ಮಾಡುತ್ತೆ. ಅದರ ಬೆನ್ನಲ್ಲೇ ಪಾಕಿಸ್ತಾನದ ವಿಜ್ಞಾನಿಗಳಿಗೆ ಅಮೆರಿಕಾದಲ್ಲಿ ನಾಸಾದಿಂದ ತರಬೇತಿ ಕೊಡಿಸೋದ್ರಲ್ಲಿ ಕೂಡ ಈ ಅಬ್ದುಲ್ ಸಲಾಂ ಯಶಸ್ವಿ ಆಗ್ತಾರೆ. ಎಂಥ ಅವಕಾಶ ನೋಡ್ರಿ! ಪಾಕಿಸ್ತಾನದ ಸ್ಪೇಸ್ ಪ್ರೋಗ್ರಾಮ್ಗೆ ಸಹಾಯ ಮಾಡೋದಕ್ಕೆ, ತಾಂತ್ರಿಕ ನೆರವು ಕೊಡೋದಕ್ಕೆ, ತರಬೇತಿ ಕೊಡೋದಕ್ಕೆ, ಹಣ ಕೊಡೋದಕ್ಕೆ ಅಮೆರಿಕ ಸಿದ್ಧವಾಗಿದ್ದ ದಿನಗಳಲ್ಲಿ ನಮ್ಮಲ್ಲಿ ಅಂದರೆ ಭಾರತದಲ್ಲಿ ಇನ್ನೂ ಇಸ್ರೋದ ಸ್ಥಾಪನೆ ಕೂಡ ಆಗಿರಲಿಲ್ಲ. ನಮ್ಮ ಇಸ್ರೋ ಸ್ಥಾಪನೆ ಆಗಿದ್ದು 1969ರಲ್ಲಿ. ಅಷ್ಟೊತ್ತಿಗಾಗಲೇ ಪಾಕಿಸ್ತಾನದ ವಿಜ್ಞಾನಿಗಳು ಅಮೆರಿಕಾದಲ್ಲಿ ಟ್ರೈನ್ ಆಗಿ ಬಂದಿದ್ದರು. ಹೀಗೆ ಸ್ಪೇಸ್ ಯೋಜನೆ ಕೈಗೆತ್ತಿಕೊಳ್ಳೋದರ ಜೊತೆಗೆ ಈ ಅಬ್ದುಲ್ ಸಲಾಂ ಪಾಕಿಸ್ತಾನದ ಅಟಾಮಿಕ್ ಎನರ್ಜಿ ಕಮಿಷನ್ ಸ್ಥಾಪನೆಯ ಹಿಂದೆ ಕೂಡ ಕೆಲಸ ಮಾಡ್ತಾರೆ. ಅಲ್ಲಿ ನಾಗರಿಕ ಬಳಕೆಯ ಅಣು ಇಂಧನ ಯೋಜನೆಯ ಬಗ್ಗೆ ಅವರಿಗೆ ವಿಪರೀತ ಆಸಕ್ತಿ ಇತ್ತು ಅಂತ ಹೇಳಲಾಗುತ್ತೆ. ಅಮೆರಿಕ ಜೊತೆ ಪಾಕಿಸ್ತಾನಕ್ಕೆ ನಾಗರಿಕ ಅಣು ಒಪ್ಪಂದ ಮಾಡಿಸೋದರ ಹಿಂದೆ ಕೂಡ ಸಲಾಂ ಶ್ರಮ ದೊಡ್ಡ ಮಟ್ಟದಲ್ಲಿತ್ತು. ಹಾಗೆ ಪಾಕಿಸ್ತಾನಕ್ಕೆ ಅಣ್ವಸ್ತ್ರಗಳನ್ನು ಸಿದ್ಧಪಡಿಸೋ ಬಗ್ಗೆ ಕೂಡ ಅಬ್ದುಲ್ ಸಲಾಂ ತೀವ್ರ ಆಸಕ್ತಿಯನ್ನು ಹೊಂದಿದ್ರು. ಆದರೆ ಅಷ್ಟರಲ್ಲಿ ಪಾಕಿಸ್ತಾನದಲ್ಲಿ ರಾಜಕೀಯ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಯೂಬ್ ಖಾನ್ ರಾಜೀನಾಮೆ ಕೊಟ್ಟು ಯಾಹ್ಯಾ ಖಾನ್ ಪಾಕಿಸ್ತಾನದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದ. ಆ ನಂತರ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಬಾಂಗ್ಲಾ ವಿಮೋಚನಾ ಯುದ್ಧ ನಡೆದು ಹೋಯಿತು. ಯುದ್ಧದ ನಂತರ ಭುಟ್ಟೋ ಕೈಗೆ ಪಾಕಿಸ್ತಾನದ ಚುಕ್ಕಾಣಿ ಬಂತು. ಆಗ ಕೂಡ ಈ ಸಲಾಂ ಪಾಕಿಸ್ತಾನವನ್ನು ಅಣುಶಕ್ತ ದೇಶವನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆದರೆ ಭುಟ್ಟೋ 1974ರಲ್ಲಿ ಪಾಕಿಸ್ತಾನದ ಸಂವಿಧಾನಕ್ಕೆ 2ನೇ ಅಮೆಂಡ್ಮೆಂಟನ್ನು ತರುವ ಮೂಲಕ ಅಹ್ಮದಿಯರು ಮುಸ್ಲಿಮರೇ ಅಲ್ಲ ಅನ್ನೋ ಘೋಷಣೆ ಮಾಡಿ ಪಾಕಿಸ್ತಾನದ ಅಹ್ಮದಿಯರನ್ನು 3ನೇ ದರ್ಜೆಯ ಪ್ರಜೆಗಳ ಥರ ನೋಡೋ ಹಾಗೆ ಮಾಡಿದ್ರಲ್ಲ. ಅಲ್ಲಿಗೆ ಈ ಸಲಾಂ ತಣ್ಣಗಾಗಿ ಹೋದರು. ಪಾಕಿಸ್ತಾನವನ್ನು ಅಣ್ವಸ್ತ್ರ ಶಕ್ತ ಮಾಡಬೇಕು ಅನ್ನೋ ಅವರ ಉತ್ಸಾಹ ಜರ್ರಂತ ಇಳಿದು ಹೋಯಿತು. ಯಾಕೆಂದರೆ ಪಾಪ ಈ ಅಬ್ದುಲ್ ಸಲಾಂ ಕೂಡ ಅಹ್ಮದಿಯ ಮುಸ್ಲಿಂ ಆಗಿದ್ದರು.
ಪಾಕಿಸ್ತಾನ ಅನ್ನೋ ಇಸ್ಲಾಮಿಕ್ ದೇಶವನ್ನು ಅಣುಶಕ್ತ ಮಾಡಬೇಕು, ಸ್ಪೇಸ್ ಸೈನ್ಸ್ನಲ್ಲಿ ತುಂಬ ಮುಂದೆ ತರಬೇಕು ಅಂತೆಲ್ಲ ಅಂದ್ಕೊಂಡಿದ್ದ ಸಲಾಂ ಮುಸ್ಲಿಂ ದೇಶದಲ್ಲಿ ಮುಸಲ್ಮಾನರೇ ಅಲ್ಲ ಅಂತ ಘೋಷಿಸಲ್ಪಟ್ಟ ಮೇಲೆ ತಣ್ಣಗಾಗಿ ಹೋದರು. ಅಲ್ಲಿನ ಮತಾಂಧತೆ ಒಬ್ಬ ಸೈಂಟಿಸ್ಟ್ನ ಉತ್ಸಾಹವನ್ನೇ ಕಿತ್ಕೊಂಡು ಬಿಡ್ತು. ನಾವು ಅಬ್ದುಲ್ ಕಲಾಂ ಅವರನ್ನು ಎದೆಲಿಟ್ಟುಕೊಂಡು ಪ್ರೀತಿಸ್ತಾ ಇದ್ದೀವಿ, ಆದರೆ ಅಹ್ಮದಿಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೊಬೆಲ್ ವಿಜೇತ ವಿಜ್ಞಾನಿಯನ್ನು ದೂರ ಮಾಡಿಕೊಳ್ತು ಪಾಕಿಸ್ತಾನ. ಗೆಳೆಯರೆ, ಮುಂದೆ ಭುಟ್ಟೋ ಕೂಡ ಬಹಳಷ್ಟು ದಿನ ಇರಲಿಲ್ಲ. ಜಿಯಾ ಉಲ್ ಹಕ್ನ ಆಡಳಿತ ಶುರುವಾಯಿತು. ಅದಾದ ನಂತರ ಪಾಕಿಸ್ತಾನದ ಸ್ಪೇಸ್ ಪ್ರೋಗ್ರಾಮ್ಗೆ ಸೇನಾಧಿಕಾರಿಗಳು ಬಂದು ಕೂತರು. ಅವರಿಗೆ ಸ್ಪೇಸ್ ರಿಸರ್ಚ್ಗಿಂತ ಅಣ್ವಸ್ತ್ರದ ಮೇಲೆ ಹೆಚ್ಚು ಫೋಕಸ್ ಇತ್ತು. ಅಲ್ಲಿಗೆ ಸೂಪರ್ಕೋ ಹಳ್ಳ ಹಿಡಿದು ಹೋಗೋದಕ್ಕೆ ಶುರುವಾಯಿತು. ಇನ್ನು ನಮ್ಮ ಇಸ್ರೋ 1969ರಲ್ಲಿ ಸ್ಥಾಪನೆಯಾಗಿ 1970ರಲ್ಲಿ ಮೊದಲ ಸ್ಯಾಟಲೈಟ್ ಆರ್ಯಭಟ 1 ಅನ್ನು ಲಾಂಚ್ ಮಾಡಿತು. ಪಾಕಿಸ್ತಾನ ತನ್ನ ಮೊದಲ ಸ್ಯಾಟಲೈಟ್ ಬದರ್ 1 ಅನ್ನು ಲಾಂಚ್ ಮಾಡೋದಕ್ಕೆ 1990ರವರೆಗೆ ಕಾಯಬೇಕಾಗಿ ಬಂತು. ಆಗ ಕೂಡ ಅವರು ಅದನ್ನು ಸಾಧ್ಯ ಮಾಡಿಕೊಂಡಿದ್ದು ಚೈನಾದ ಸಹಯೋಗದೊಂದಿಗೆ. ಇನ್ನು ಅವರ ಎರಡನೇ ಸ್ಯಾಟಲೈಟ್ ಲಾಂಚ್ ಆಗಿದ್ದು 2011ರಲ್ಲಿ. 2017ರ ಹೊತ್ತಿಗೆ ಭಾರತ ಸ್ಪೇಸ್ ಪ್ರೋಗ್ರಾಮ್ ವಿಷಯದಲ್ಲಿ ಒಂದರ ಹಿಂದೊಂದು ಸಾಧನೆಗಳನ್ನು ಮಾಡಿತ್ತು. ಒಂದೇ ಬಾರಿ 104 ಸ್ಯಾಟಲೈಟ್ಗಳನ್ನು ನಭಕ್ಕೆ ಕಳುಹಿಸಿ ವಿಶ್ವ ದಾಖಲೆಯನ್ನು ಬರೆದಿತ್ತು. ಈಗ ಚಂದ್ರನ ಮೇಲೆ ಭಾರತ ಲ್ಯಾಂಡರನ್ನು ಇಳಿಸಿದೆ. ಸೂರ್ಯನ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ. ನಾವೀಗ 2ನೇ ಮಂಗಳಯಾನಕ್ಕೆ, 4ನೇ ಚಂದ್ರಯಾನಕ್ಕೆ, ಶುಕ್ರಯಾನಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಪಾಪ ಪಾಕಿಸ್ತಾನ ಭಾರತಕ್ಕಿಂತ ಮೊದಲೇ ಸ್ಪೇಸ್ ಏಜೆನ್ಸಿಯನ್ನು ಸ್ಥಾಪಿಸಿ ಅಮೆರಿಕಾದ ಸಹಾಯ ಕೂಡ ಪಡ್ಕೊಂಡಿದ್ದ ಪಾಕಿಸ್ತಾನ ಈಗ ತನ್ನ ಚೈನಾ ಮೇಡ್ ಟಾಯ್ ಸ್ಯಾಟಲೈಟನ್ನು ಚೈನಾದ ರಾಕೆಟಲ್ಲಿ, ಚೈನಾದ ಲಾಂಚಿಂಗ್ ಸ್ಟೇಷನ್ನಿಂದ ಚೈನಾ ಇಂಜಿನಿಯರ್ಗಳ ಮೂಲಕ ನಭಕ್ಕೆ ಕಳುಹಿಸಿಕೊಟ್ಟಿದೆ. ಮುಂದೆ 2040ರ ವೇಳೆಗೆ ನಾವು ಕೂಡ ಸ್ಪೇಸ್ ಸ್ಟಾರ್ ಆಗ್ತೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಅವರ ಆತ್ಮವಿಶ್ವಾಸಕ್ಕೆ ಕೂಡ ಒಂದು ಶಭಾಷ್ ಹೇಳಿಬಿಡೋಣ. ಎಷ್ಟೇ ಆದರೂ ಚಂದ್ರನನ್ನೇ ತಂದು ಬಾವುಟದಲ್ಲಿ ಇಟ್ಕೊಂಡವ್ರಲ್ವೇ, ಆ ಬಾವುಟನ ಹಾಸಿ ಅದರ ಮೇಲೆ ನಿಂತರೂ ಅವರು ಚಂದ್ರನ ಮೇಲೆ ನಿಂತಂಗೇನೆ. ಇದು ಗೆಳೆಯರೆ ಪಾಕಿಗಳ ಮಿಷನ್ ಚಾಂದ್ಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.